ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಕ್ಕಳಲ್ಲಿ ಆಗುವಂತಹ ಹಲವಾರು ರೀತಿಯಾದಂತಹ ಬದಲಾವಣೆ, ಮಾನಸಿಕ ದೈಹಿಕ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪ್ರಮುಖವಾಗಿ ನಾವು ಗಮನ ಹರಿಸ್ತಾ ಇರೋದು ಮಾನಸಿಕ ಒತ್ತಡ, ಖಿನ್ನತೆ ಬಗ್ಗೆ. ಯಾಕೆ ಆ ರೀತಿ ಆಗ್ತಾ ಇದೆ ಅಂತ, ಹಾಗಾದ್ರೆ ಏನಿದಕ್ಕೆ ಪರಿಹಾರ ತಿಳ್ಕೊಳ್ಳೋಣ ಬನ್ನಿ. ಡಾಕ್ಟರ್, ಈಗಾಗಲೇ ನೀವು ಸಾಕಷ್ಟು ಹೇಳಿದ್ರು, ಈ ರೀತಿ ಮಗುವಲ್ಲಿ ಡಿಸಾರ್ಡರ್ಸ್ ಕಂಡು ಬರ್ತಾ ಇದೆ ಅಂದರೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ? ಓಕೆ, ಇದಕ್ಕೆ ಟ್ರೀಟ್ಮೆಂಟ್ ಹೇಳೋದು ಮುಂಚೆ ಒನ್ ಪಾಯಿಂಟ್ ಏನು ನಾನು ಮರ್ತುಬಿಟ್ಟೆ ಹೇಳೋಕ್ಕೆ, ಅಭ್ಯಾಸಗಳು ಅಂದರೆ ಹ್ಯಾಬಿಟ್ಸ್. ಈ ಬಿಹೇವಿಯರ್ಸ್ನಲ್ಲಿ ಬಿಹೇವಿಯರ್ ಪ್ರಾಬ್ಲಮ್ನಲ್ಲಿ ಒಂದು ಹ್ಯಾಬಿಟ್ಸ್ನೂ ಬರುತ್ತೆ. ಕೆಲವು ಮಕ್ಕಳು ನಮ್ಮ ಹತ್ರ ಅಂದರೆ ಬೆಡ್ ವೇಟಿಂಗ್ ನೈಟು, ಅದು ನಿಮ್ಗೆ ಅನ್ಸೋದು ಬೆಡ್ ವೇಟಿಂಗ್. ಕೆಲವು ಸರ್ತಿ ಫಿಸಿಕಲ್ ನೀವು ಎಕ್ಸಾಮಿನೇಷನ್ಸ್ ಮಾಡಿದ್ರೆ ಏನೂ ಇರಲ್ಲ, ಕಾರಣ ಮಾನಸಿಕ ಇನ್ಸೆಕ್ಯೂರಿಟಿ ನಿಮ್ಗೆ ಕಾಣಿಸೋದು. ಸೊ ಹ್ಯಾಬಿಟ್ಸ್ನಲ್ಲಿ ಅಭ್ಯಾಸಗಳೊಂದು ಬೆಡ್ ವೇಟಿಂಗು, ನೇಲ್ ಬೈಟಿಂಗು, ಕೆಲವು ಸರ್ತಿ ಆಡ್ ಓವರ್ ಈಟಿಂಗ್ ಫಾರ್ ಎಕ್ಸಾಂಪಲ್, ಆರ್ ರಾಕಿಂಗ್, ಕಂಟಿನ್ಯೂಸ್ಲಿ ರಾಕಿಂಗ್, ಅಥವಾ ಈ ಥರ ಕೆಲವ್ರದ್ದು ಆಗುತ್ತೆ, ಶೇಕ್ ಆಗುತ್ತೆ ಕೆಲವು ಭಾಗ. ಇವೆಲ್ಲ ಆ್ಯಕ್ಚುಲಿ ಇರೋದು ಇಟ್ ಈಸ್ ಗಿವಿಂಗ್ ಅ ಮೆಸೇಜ್, ನಮಗೆ ಒಂದು ಮೆಸೇಜ್ ಕೊಡ್ತಾ ಇದೆ. ಎಂಗ್ಸೈಟಿ ಅಥವಾ ಚಿಂತೆ ಅಥವಾ ಇನ್ಸೆಕ್ಯೂರಿಟಿ ಅದು ಒಳಗಡೆ ಇದೆ. ಇಟ್ ಈಸ್ ಶೋಯಿಂಗ್ ಟು ಯು ಆ್ಯಸ್ ಈ ಥರ ಇದೆ. ಕೆಲವು ಸರ್ತಿ ನಾವು ನೋಡಿದ್ದು ಪೇರೆಂಟ್ಸ್ ಬರ್ತಾರೆ, ಎಲ್ಲ ನಮ್ಮ ತಂದೆಗೂ ಇತ್ತು, ಅವ್ರ ತಾತನಿಗೂ ಇತ್ತು, ಅದಕ್ಕೆ ಬಿಟ್ಬಿಟ್ವಿ. ಅದು ನೆಗ್ಲೆಕ್ಟ್ ಮಾಡಿಕೊಡ್ದು ಮುಂದೆ ಹೋಗ್ತಾ ಅದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ನೀವು ಹೇಳಿದ್ದು, ನಾವು ಇದಕ್ಕೆ ಟ್ರೀಟ್ಮೆಂಟ್ ವೆರಿ ಸ್ಪೆಸಿಫಿಕ್ ಆಗಿ ಇಂಥ ಯಾವ್ದಾದ್ರು ವ್ಯಾಧಿಗಳು ಪ್ರಾಬ್ಲಮ್ಸ್, ಬಿಹೇವಿಯರ್ ಪ್ರಾಬ್ಲಮ್ಸ್ ಇದ್ದರೆ ನಾವು ಇದಕ್ಕೆ ಸ್ಪೆಸಿಫಿಕ್ ಆಗಿ ಹೋಮಿಯೋಪತಿನಲ್ಲಿ ವಿದೌಟ್ ಸೈಡ್ ಎಫೆಕ್ಟ್ಸ್ ಇದು ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಇಸ್ ದೇರ್ ವಿಚ್ ವಿಲ್ ಡೆಫಿನೆಟ್ಲಿ ಗಿವ್ ಯು ಮೋಸ್ಟ್ಲಿ ರಿಸಲ್ಟ್, ಟೈಮ್ ಕೊಡುತ್ತೆ. ಬಟ್ ಇದಕ್ಕೆ ಓನ್ಲಿ ಮೆಡಿಸಿನ್ ಇಸ್ ಒನ್ ಪಾರ್ಟ್. ನಾವು ಸೆಟಪ್ ಸತ್ವಂ ನಮ್ಮ ಕ್ಲಿನಿಕ್ನಲ್ಲಿ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ. ಪ್ರೈಮರಿಲಿ ನಾವು ಫುಲ್ ಡೀಟೇಲ್ ತಗೋತೀವಿ ಪ್ರೆಗ್ನೆನ್ಸಿಯಿಂದ ಮುಂದೆ, ಯಾಕಂದರೆ ಮೂಲದಿಂದ ನಾವು ಟ್ರೀಟ್ ಮಾಡಬೇಕು ಅದಕ್ಕೆ. ಆ್ಯಂಡ್ ಸಾಲ್ವ್ ಆ್ಯಡೆಡ್ ಮೆಡಿಕೇಶನ್ ಒಂದು, ಸೆಕೆಂಡ್ ಟ್ರೀಟ್ಮೆಂಟ್, ಅದರ ಜೊತೆ ವಿ ಡೂ ಕೌನ್ಸೆಲಿಂಗ್ ವಿತ್ ಲೈಕ್ ಮೇಡಮ್ ಹೇಳಿದ್ದು. ಬೇಕಾದರೆ ಆ ಥರ ಮೇಜರ್ ಇದ್ದರೆ ಮೇಜರ್ ಕೌನ್ಸೆಲಿಂಗ್ ಸ್ವಲ್ಪ ಕೊಡಬೇಕಾಗತ್ತೆ. ಪ್ಲಸ್ ಏನಾದ್ರು ಬೇರೆ ಯೋಗ ಅಥವಾ ಡಯಟ್ ಚೇಂಜಸ್, ಎಲ್ಲದಕ್ಕೂ ಆಲ್ 4 ಪ್ಲೇ ಅ ರೋಲ್. ಎಲ್ಲ 4 ಡಯಟ್, ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, 4 ಟೈಪ್ಸ್: ಮೆಂಟಲ್, ಫಿಸಿಕಲ್, ಕೆಮಿಕಲ್ ಸ್ಟ್ರೆಸ್. ನಾನು ಹೇಳೋದು ಕೆಮಿಕಲ್ ಸ್ಟ್ರೆಸ್ ಅಂದರೆ ಊಟದಿಂದ ಬರೋದು, ಈ ಕಾಲದ್ದು ಆಹಾರ. ಇಟ್ ಕಾಸಸ್ ಅ ಸ್ಟ್ರೆಸ್ ಇಂಡೈರೆಕ್ಟ್ಲಿ. ಸೊ ಫಿಸಿಕಲ್ ಸ್ಟ್ರೆಸ್ ಅಂದರೆ ಕಾಯಿಲೆಗಳಿಂದ ಹೋಗೋಕ್ಕಾಗಲ್ಲ, ಕೋಲ್ಡ್ ಕಾಫ್ ಆಗೋದು ರಿಕರೆಂಟು. ಆ್ಯಂಡ್ ಕೆಲವು ಸರ್ತಿ ಸ್ಪೆಷಲ್ ಚಿಲ್ಡ್ರನ್ ನಾವು ಹೇಳ್ತೀವಿ, ತಾರೆ ಸಮೀಪರ್, ಡಿಸ್ಲೆಕ್ಸಿಯಾ, ಆ ಥರ ಗೊತ್ತಾಗೋದೇ ಇಲ್ಲ ಪೇರೆಂಟ್ಸ್ಗೆ. ನಮ್ಮ ಹತ್ರ ಬರ್ತಾರೆ, ನಾವು ಚೆಕ್ ಮಾಡೋವಾಗ ಗೊತ್ತಾವಾಗ ದೇ ಹ್ಯಾವ್ ಅ ಪ್ರಾಬ್ಲಮ್ ವಿಚ್ ಈಸ್ ಫ್ರಮ್ ಬರ್ತ್. ಇಟ್ ಈಸ್ ನಾಟ್ ಇನ್ ದೇರ್ ಹ್ಯಾಂಡ್ಸ್ ಮಗು ಆ ಥರ ಬಿಹೇವಿಯರ್ ಮಾಡೋದು. ಸೊ ಅಪ್ರೋಚ್ ಇದಕ್ಕೆ ಟ್ರೀಟ್ಮೆಂಟ್ ಒನ್ ಇಸ್ ಮೆಡಿಕೇಶನ್ ವಿದೌಟ್ ಸೈಡ್ ಎಫೆಕ್ಟ್ಸ್, ಪ್ಲಸ್ ಬೇರೆ ಥರ ಥೆರಪಿ ಕೊಡ್ತೀವಿ. ಸೊ ಒಂದು 6 months to 1 year ಟ್ರೀಟ್ಮೆಂಟ್ ತೊಗೊಂಡ್ರೆ ಇಂಥ ಬಿಹೇವಿಯರ್ ಪ್ರಾಬ್ಲಮ್ಸ್, ಅಥವಾ ಕೆಲವರು ಸತಿ ನಾನು ಜಸ್ಟ್ ಆ್ಯಡ್ ಮಾಡ್ತೇನೆ, ಲರ್ನಿಂಗ್ ಡಿಫಿಕಲ್ಟೀಸ್ ಆಲ್ಸೋ, ಓದೋದ್ನಲ್ಲಿ ಪರ್ಫಾರ್ಮೆನ್ಸ್ ಡ್ರಾಪ್ ಆಗೋದು ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಅನ್ ಅಪ್ರೋಚ್. ಓಕೆ ಶಾರದಾ ಅವರೇ, ಕೊನೆಯದಾಗಿ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಲ್ಲ ರೀತಿಯಾದಂತಹ ಶುದ್ಧ ವಾತಾವರಣ ಇರುತ್ತೆ, ಎಲ್ಲ ರೀತಿ ಪ್ರೀತಿ ವಾತ್ಸಲ್ಯಗಳು ಮಕ್ಕಳಿಗೆ ಸಿಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಮಕ್ಕಳ ದಾರಿ ಬದಲಾಗ್ಬಿಡುತ್ತೆ, ಏನೋ ಒಂದು ರೀತಿ ಖಿನ್ನತೆ ಮತ್ತು ಒಳಗಾಗ್ತಾರೆ. ಅಂತಹ ಪೋಷಕರಿಗೆ ಮತ್ತು ಒಟ್ಟಾರೆಯಾಗಿ ಪೋಷಕರಿಗೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಒಟ್ಟಾರೆಯಾಗಿ ಪೋಷಕರಿಗೆ ಹೇಳುವಂಥ ಒಂದು ಪೋಷಕರಲ್ಲಿ ಒಂದು ವಿನಂತಿ ಅಷ್ಟೇ, ಏನಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ನಾವು ಮೂಡಿಸ್ಬೇಕು. ಯಾವುದೇ ರೀತಿಯ ಸಂದರ್ಭ ಬಂದ್ರೂ ವಿಶ್ಲೇಷಣೆ ಮಾಡಿ ಯಾವ ರೀತಿ ನಾನು ಬಿಹೇವ್ ಮಾಡಬೇಕು, ಯಾವ ರೀತಿ ನನ್ನ ವರ್ತನೆ ಅದಕ್ಕೆ ಪೂರಕವಾಗಿರಬೇಕು ಅಂತ ಒಂದು ಸಂಯಮದಿಂದ ಶಿಸ್ತುಬದ್ಧವಾಗಿ ತಂದೆ ತಾಯಿಗಳು ಅವರ ಜೀವನವನ್ನು ಕ್ರಮಬದ್ಧವಾಗಿ ವ್ಯವಸ್ಥಿತ ರೀತಿಯಲ್ಲಿ ಅವರು ನಡೆಸಿದ್ರೆ ಮಗುಗೂ ಅದೇ ರೀತಿ ಒಂದು ಮೆಸೇಜ್ ಬರುತ್ತೆ. ನನ್ನ ತಂದೆ ತಾಯಿ ಆರ್ಗನೈಸ್ ಆಗಿ, ಉದಾಹರಣೆಗೆ ಪೇಪರ್ ಓದಿದ ಮೇಲೆ ಮಡಿಸಿಡುವಂಥದ್ದು, ಅಥವಾ ಒಂದು ಸಾಮಾನನ್ನು ತೆಗೆದ ಮೇಲೆ ಅದೇ ರೀತಿ ಅದೇ ಜಾಗದಲ್ಲಿ ಇಡುವಂಥದ್ದು, ಹೀಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಮನೆಯಲ್ಲಿ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ರೆ, ಅಥವಾ ಒಂದು ಹೊಂದಾಣಿಕೆಯಾಗಿ ಒಂದು ಪರಸ್ಪರ ಮಾತುಕತೆ ಒಂದರ ನಡೀತಾ ಇದ್ದಾಗ ಮಗುಗೆ ಓಕೆ, ನಾನು ಇನ್ನೊಬ್ಬರು ಮಾತನ್ನ ಕೇಳಬೇಕು, ಇನ್ನೊಂದು ಈ ರೀತಿ ನಾನು ಯೋಚನೆ ಮಾಡಿ ಮಾಡಬೇಕು ಅನ್ನೋದು ಒಂದು ಶಿಸ್ತುಬದ್ಧವಾದ ಒಂದು ಜೀವನ ನಡೆಸಬೇಕು ಅಂತ ಆಸೆ ಬರುತ್ತೆ. ಸೊ ಇದನ್ನ ನಾವು ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಒಂದು ಪ್ಲಾನಿಂಗು, ಆರ್ಗನೈಸ್ಡ್ ವೇ ಆಫ್ ಲೈಫು ಮನೆಯಲ್ಲಿ ಇದ್ರೆ ಮಗುವಿಗೂ ಅದೇ ರೀತಿ ಮಾಡಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಮತ್ತೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸೋದು, ಯಾವುದೇ ರೀತಿ ಒಂದು ಕೆಲಸವನ್ನ ಮಾಡಿದಾಗ, ಒಳ್ಳೆ ಕೆಲಸವನ್ನ ಮಾಡಿದಾಗ ಅಪ್ರಿಷಿಯೇಟ್ ಮಾಡೋದು, ಅಥವಾ ಕೆಲಸ ಸರಿಯಾಗದೇ ಇದ್ದಾಗ ತಪ್ಪನ್ನ ಎತ್ತಿ ಹೇಳಿ ಅವಹೇಳನ ಮಾಡದೆ ಅದನ್ನ ತಿದ್ದಿ ಒಳ್ಳೆ ಮಾತಿನಲ್ಲಿ ಹೇಳಿ ಅದನ್ನು ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ, ಅಂದರೆ ಆ ದಿನ ಮಾಡಿದ ತಪ್ಪನ್ನು ಆ ದಿನವೇ ಸರಿಪಡಿಸುವಂತಹ ಒಂದು ರೀತಿಯ ಒಳ್ಳೆ ನಡವಳಿಕೆಯನ್ನು ಮನಸ್ಸಿನಲ್ಲಿ, ಮಕ್ಕಳ ಮನಸ್ಸಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಸರಿ ಅನ್ನೋ ತಿಳುವಳಿಕೆ ಮೂಡಿಸೋದು ಪೋಷಕರ ಆದ್ಯ ಕರ್ತವ್ಯ. ಇದು ಮಾಡಿದಾಗ ಅವರಿಗೆ ಒಂದು
ವ್ಯವಸ್ಥಿತ ರೀತಿಯಲ್ಲಿ ಜೀವನ ನಡೆಸೋ ರೀತಿ ಒಂದು ನಿರ್ಧಾರ ತಗೊಳ್ಳುವಂಥ ಒಂದು ಶಕ್ತಿ ಬರುತ್ತೆ. ಖಂಡಿತ ನಿಜವಾಗ್ಲೂ ಪೋಷಕರಿಗೆ ಒಂದು ಅದ್ಭುತ ಮೆಸೇಜನ್ನು ಇಬ್ಬರು ಕೊಟ್ಟಿದ್ದೀರಾ. ಇಬ್ಬರಿಗೂ ಧನ್ಯವಾದ. ನಮಸ್ಕಾರ. ಸೊ ವೀಕ್ಷಕರೇ, ಮಕ್ಕಳಲ್ಲಿ ಆಗುವಂತಹ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಅದರ ಜೊತೆಗೆ ಮಕ್ಕಳ ಮುಂದೆ ಬೈಯೋದಾಗಲಿ, ಜಗಳ ಆಡೋದಾಗಲಿ ಅಥವಾ ಬೇರೆ ವ್ಯವಹಾರಗಳನ್ನು ಮಾತಾಡೋದ್ರಿಂದನೂ ಕೂಡ ಮಕ್ಕಳ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಯಾವ ಪರಿಣಾಮಗಳು ಕೂಡ ಮಕ್ಕಳ ಮೇಲೆ ಆಗದೇ ಇರೋ ಹಾಗೆ ಅವರ ಭವಿಷ್ಯವನ್ನು ಬೆಳಗಿಸೋದ್ರಲ್ಲಿ ನಿಮ್ಮ ಪಾತ್ರ ಅತಿ ಮುಖ್ಯ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.